ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಹಣೆ ಬರ ಏನು ಅಂದರೆ, ದೇವಸ್ಥಾನದ ಪರವಾಗಿ ಮುಂದೆ ಧರಣಿ ಮಾಡಬೇಕು ಅಂದರೆ ನಮ್ಮ ಪೊಲೀಸ್ ಅಧಿಕಾರಿಗಳವರು ನನಗೆ ಬೆಳಗ್ಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ದೇವಸ್ಥಾನ ಮುಂದೆ ಧರಣಿ ಮಾಡಬಾರ್ದು, ಮಾಡಿದ್ರೆ ಅರೆಸ್ಟ್ ಮಾಡ್ತೀನಿ ಅಂತ ಒಂದು ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಇವತ್ತು ನಾವು ಈ ಪ್ರತಿಭಟನೆ ಮಾಡೋದಕ್ಕೆ ಮೂಲತಃ ಜಿಲ್ಲಾಧಿಕಾರಿ ಅವರಿಂದ ನಮಗೆ ನಿರ್ಬಂಧನೆ ಮಾಡಿದ್ದಾರೆ. ಹಂಗಾಗಿ ಧರಣಿ ಸತ್ಯಾಗ್ರಹನ ಪೆಂಡಾಲ್ ಮತ್ತು ವೇದಿಕೆಯನ್ನು ಮಾಡೋಕ್ಕಾಗಲಿಲ್ಲ. ಜೊತೆಗೆ ಇವತ್ತು ನಾವು ಈ ಪ್ರತಿಭಟನೆಗೆ ನಮ್ಮ ಸಹನಟರಾದ ರವಿಚಂದ್ರನ್ ಸರ್ ಅವ್ರು ಬಂದಿದ್ದಾರೆ ಮತ್ತು ಅನಿರುದ್ಧ್ ಸರ್ ಬಂದಿದ್ದಾರೆ. ಅವ್ರು ಬರ್ತಾರೆ ಅಂತ ಹೇಳಿ ಗೊತ್ತಾದ ಮೇಲೆ ಸಹ ನನಗೆ ಪರ್ಸ್ನಲಾಗಿ ಅಧಿಕಾರಿಗಳು ಕಾಲ್ ಮಾಡಿ ಅವ್ರನ್ನ ಕರೆಸಬಾರ್ದು, ಕರೆಸಿದ್ರೆ ನನಗೆ ಅರೆಸ್ಟ್ ಮಾಡ್ತೀನಿ ಅಂತ ಕೆಲವೊಂದು ನಿರ್ಬಂಧ ಹೇಳಿದ್ರು. ಆದ್ರೂ ನಾನು ದೇವಸ್ಥಾನ ಪರವಾಗಿ ಹೋರಾಟ ಮಾಡಬೇಕು. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಅಭಿವೃದ್ಧಿ ಆಗಲೇಬೇಕು ಅಂತಾನೆ ಇವತ್ತು ಈ ಪ್ರತಿಭಟನೆ ನಂಬ್ಕೊಂಡಿದ್ದೀನಿ. ಹಂಗಾಗಿ ನನಗೆ ಬೆಂಬಲಿಸೋಕ್ಕೆ ನಮ್ಮ ಹಿರಿಯರಾದಂಥ ಅನಿರುದ್ಧ್ ಸರ್ ಮತ್ತು ರವಿಚಂದ್ರನ್ ಸರ್ ಬಂದಿದ್ದಾರೆ. 20 ದಿನ ಗಡುವು ಕೊಟ್ಟಿದ್ದೆ. ಅಂದರೆ ಜೂನ್ 1ನೇ ತಾರೀಕು ಒಳಗಡೆ ದೇವಸ್ಥಾನ ನೆಲಸಮ ಮಾಡಿ ಗುದ್ಲಿ ಪೂಜೆ ಮಾಡಬೇಕು. ಇಲ್ಲವಾದರೆ ಜೂನ್ 2ನೇ ತಾರೀಕು ದೇವಸ್ಥಾನ ಮುಂದೆ ನಿರಂತರ ಧರಣಿ ಮಾಡ್ತೀನಿ ಅಂತ ನಾನು DC ಅವರಿಗೆ, ಸಂಬಂಧಪಟ್ಟ ಅಧಿಕಾರಿಗೆ ಎಲ್ಲರಿಗೂ ಮನವಿ ಮಾಡಿದೆ. ಬಟ್ ಇಲ್ಲಿವರೆಗೂ ಯಾವುದೇ ಥರ ಅವ್ರು ನನಗೆ ಲಿಖಿತ ರೂಪದಲ್ಲಿ ಬಂದಿರಲಿಲ್ಲ. ಅದಾದಮೇಲೆ ನನಗೆ ನಾನು ರಾತ್ರಿ ನನಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ನೋಟಿಸ್ ಇಶ್ಯೂ ಮಾಡೋದು, ಪ್ರತಿಭಟನೆ ಮಾಡೋಂಗಿಲ್ಲ, ನಿರ್ಬಂಧ ಮಾಡಿದ್ದೀನಿ ಅಂತ. ಬಟ್ ನಾವು ದೇವಸ್ಥಾನದ ಪರವಾಗಿ ಹೋರಾಟ ಮಾಡಿದ್ರೆ ಅವು ನಮ್ಮನ್ನ ಹೋರಾಟ ಮಾಡ್ಬೋದು. ಅಂದರೆ ನಾವಿರೋದು ಹಿಂದೂಸ್ತಾನದಲ್ಲಿ, ರಾಮರಾಜ್ಯದಲ್ಲಿ ನಮಗೆ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂದರೆ ನಮ್ಮ ದುರದೃಷ್ಟ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ನಮ್ಮ ಡಿಮ್ಯಾಂಡ್ ಸದ್ಯಕ್ಕೆ ಇಲ್ಲಿವರೆಗೂ ಯಾವುದೇ ಕಾರ್ಯರೂಪಕ್ಕೆ ಬಂದಿಲ್ಲ. ಕೆಲವು ದಿನದಲ್ಲಿ ನೀವು ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ರು. ಇಲ್ಲ ಸರ್, ನಾನು ನಾಳೆ ಬೆಳಗ್ಗೆ ಹೋರಾಟ ಮಾಡ್ತೀನಿ, ನನ್ನ ಡಿಮ್ಯಾಂಡ್ಸ್ ನೀವು ಮಾಡಿಕೊಡ್ಲಿಲ್ಲ, ಹಂಗಾಗಿ ದೇವಸ್ಥಾನ ಕೆಡವಿ ಗುದ್ಲಿ ಪೂಜೆ ಮಾಡಿ ಅಂತ ನಾನು ಜಿಲ್ಲಾಧಿಕಾರಿ ಮನವಿ ಮಾಡಿದೆ. ಅವರು ಇಲ್ಲ, ನಾನು ಇದಕ್ಕೆ ಮೀಟಿಂಗ್ ಮಾಡ್ತಾಯಿದ್ದೀನಿ, ಕೆಲವೇ ದಿನದಲ್ಲಿ ಅದನ್ನು ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ನಾನು ಆಗಲ್ಲ ಅಂತ ಎದ್ದು ಬಂದಲ್ಲಿಂದ. ಸರ್, ಅದೇ ಈಗ ನಾನು ಪ್ರತಿಭಟನೆ ಮಾಡಿ ನಾನು ಈ ನೋಟಿಸ್ ತೊಗೊಂಡು ಕೋರ್ಟ್ ಮುಖಾಂತರ ನಾನು ಪರ್ಮಿಷನ್ ತೊಗೊಂಡು ಬರಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರು ಕೊಟ್ಟಿರೋದು ಬಸ್ ಸ್ಟ್ಯಾಂಡ್, KSRT ಬಸ್ ಸ್ಟ್ಯಾಂಡ್ ಹತ್ರ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಜನ ಸೇರ್ತಾರೆ, ಮತ್ತು ಸೆಲೆಬ್ರಿಟೀಸ್ ಬರ್ತಾರೆ, ಜನ ಸೇರಿದ ಕಾಲು ತುಳಿತ ಆಗುತ್ತೆ ಅಂತ ಹೇಳ್ತಾರೆ. ಒಬ್ಬ ಪ್ರಜಾಪ್ರಭುತ್ವದಲ್ಲಿ ಪೊಲೀಸ್ ಇಲಾಖೆಯವರು ನಮಗೆ ಬೆಂಬಲ ಕೊಡಬೇಕು, ನಮಗೆ ರಕ್ಷಣೆ ಕೊಟ್ಟು ಇಲ್ಲಿ ಬಂದಿರೋ ಯಾರೇ ಸೆಲೆಬ್ರಿಟೀಸ್ ಅವ್ರಿಗೆ ಸಪೋರ್ಟ್ ಮಾಡಬೇಕಂಥದ್ದು ಅವರೇ ನಮ್ಗೆ ನಿರ್ಬಂಧ ಹೇಳ್ತಾರೆ ಅಂದರೆ ಇದು ನಮ್ಮ ಎಂಥ ದೌರ್ಭಾಗ್ಯ ಅಂತ ಗೊತ್ತಾಗ್ತಿದೆ.